ಎಸ್ ಅಪ್ಡೇಟ್ ಬ್ರೇಕಿಂಗ್ ಸಿಗ್ತಾ ಇದೆ. ಧರ್ಮಸ್ಥಳದ ಬುರುಡೆ ಚಿನ್ನಯ್ಯನಿಗೆ ಎಸ್ಐಟಿ ಕಸ್ಟಡಿಯಲ್ಲಿರಬೇಕು. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ವಿಜಯೇಂದ್ರ ಅವರು ಮಹತ್ವದ ಆದೇಶವನ್ನು ನೀಡಿದ್ದಾರೆ. 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಬುರುಡೆ ಚಿನ್ನ. ಈಗ ಬುರುಡೆಗೆ ಬಿಸಿ ನೀರು ಕಾಯಿಸುವಂತ ಸಂದರ್ಭ. ಬೆಳ್ತಂಗಡಿಯ ಕೋರ್ಟ್ ಜಡ್ಜ್ ವಿಜಯೇಂದ್ರ ಅವರು ಆದೇಶವನ್ನು ನೀಡಿದ್ದಾರೆ. 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಈ ಬುರುಡೆ ಚಿನ್ನಯ್ಯನನ್ನ ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಎಸ್ಐಟಿ ಅಧಿಕಾರಿಗಳನ್ನ ಮಂಗನನ್ನಾಗಿ ಮಾಡ್ತಾ ಇದ್ದ ಇಲ್ಲಗಿರಿ ಅಂತ ಈಗ ಎಸ್ಐಟಿ ಅಧಿಕಾರಿಗಳು ಅವರ ನಿಜವಾದ ಇನ್ವೆಸ್ಟಿಗೇಷನ್ ಏನು, ಪೊಲೀಸ್ ಅಂದ್ರೆ ಏನು, ಎಸ್ಐಟಿ ಅಂದ್ರೆ ಏನು ಅಂತ ತೋರಿಸ್ಕೊಡ್ಲಿದ್ದಾರೆ. 10 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸಾಕಷ್ಟು ವಿಚಾರವನ್ನ ಅವನಿಂದ ಬಾಯ್ಬಿಡಿಸಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಅವನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಕೋರ್ಟ್ ಆದೇಶ ಕೊಟ್ಟರು ಯಾವುದೇ ಡೌಟ್ ಇರೋದಿಲ್ಲ. ಇಂಥ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಅಂಥದ್ದೊಂದು ಪ್ರಕ್ರಿಯೆ ಕೂಡ ನಡೀಬಹುದು. ಇದರಿಂದ ಯಾರಿದ್ದಾರೆ, ಇದು ಬಹಳ ದೊಡ್ಡ ಷಡ್ಯಂತ್ರ. ಇದು ಕೇವಲ ಸೌಜನ್ಯ ವಿಚಾರಕ್ಕೆ ಅಥವಾ ಇದು ಕೇವಲ ಒಂದು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ವಿಚಾರ ಮಾತ್ರ ಅಲ್ಲ. ಇದು ಬಹಳ ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಷಡ್ಯಂತ್ರ ಇದೆ. ಇದೆಲ್ಲವನ್ನ ಬಹಿರಂಗಗೊಳಿಸಬೇಕು ಅಂತಂದ್ರೆ 10 ದಿನಗಳ ಕಾಲ ಅವನನ್ನ ಎಸ್ಐಟಿಗೆ ಕೊಡಲಾಗಿದೆ. ಎಸ್ಐಟಿ ಅಂಡರಲ್ಲಿ ಮತ್ತಷ್ಟು ಸತ್ಯಗಳು ಹೊರಬರುವಂತಹ ಸಾಧ್ಯತೆ ಇದೆ. ಬುರುಡೆ ಕೇಸ್ನ ಮತ್ತಷ್ಟು ಸತ್ಯವನ್ನ ಎಸ್ಐಟಿ ಕೆದಕಲಿದೆ. ಯಾವುದೋ ಒಂದು ಖಾಲಿ ಬುರುಡೆ ಹಿಡ್ಕೊಂಡು ಬಂದಿದ್ನಲ್ಲ ಎಸ್ಐಟಿ ಅಧಿಕಾರಿಗಳ ಮುಂದೆ, ಈಗ ಎಸ್ಐಟಿ ಅಧಿಕಾರಿಗಳ ಬುರುಡೆ ಎಂಥದ್ದು ಅಂತ ಚೆನ್ನಯ್ಯನಿಗೆ ತೋರಿಸುವಂತ ಸಂದರ್ಭ. ಈಗ ತಿಮರೋಡಿನೂ ಜೊತೆಲಿಲ್ಲ, ಸ್ಕ್ರೀನ್ ಪ್ಲೇ ಹೇಳ್ಕೊಳ್ಳೋದಕ್ಕೆ ಮಟ್ಟಣ್ಣನವರು ಜೊತೆಲಿಲ್ಲ, ಸಮೀರು ಇಲ್ಲ, ಎಲ್ಲ ಬಿಡ್ರಿ. ಈ ಚಿನ್ನಯ್ಯನ ಜೊತೆ ಬಂದಂತ ವಕೀಲರು ಜೊತೆಲಿಲ್ಲ. ಅವನು 164 ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾನು ಜೊತೆಲೇ ಇರಬೇಕು ಅಂತ ಹೇಳ್ಕೊಂಡ್ ಬಂದ್ರಲ್ಲ ವಕೀಲರು, ಅವರು ಕೂಡ ಇಲ್ಲ. ಈಗ ಪುಕ್ಕ ಅಂತ ಇದೆ. ತಿಮರೋಡಿ, ಮಟ್ಟಣ್ಣನವರ್, ಸಮೀರ್ಗೂ ಕಾದಿದೆ ಸಂಕಷ್ಟ. ಇದೇ ಹಬ್ಬ ಇವ್ರಿಗೆಲ್ಲ. ಧರ್ಮಸ್ಥಳದ ಬುರುಡೆ ಚಿನ್ನಯ್ಯಗೆ ಎಸ್ಐಟಿ ಕಸ್ಟಡಿ. ಇನ್ನು ಜಯನ್ ಅನ್ನೋನೊಬ್ಬ ಹೆಸರು ಮಿಸ್ ಆಗ್ಬಿಟ್ಟಿದೆ. ಅವನೊಬ್ಬ ಇದ್ದಾನೆ, ಜಯನ್ ಟಿ. ತಲೆ ಮರ್ಸ್ಕೊಂಡಿರ್ಬೋದೇನೋ ಇಷ್ಟೊತ್ತಿಗೆ ಆಲ್ರೆಡಿ. ಅವನನ್ನು ಹುಡುಕ್ತಾರೆ ಪೊಲೀಸರು, ಎಲ್ಲಿದ್ರು ಅವನನ್ನು ಬಿಡೋದಿಲ್ಲ. ತಿಮರೋಡಿ, ಮಟ್ಟಣ್ಣನವರ್, ಸಮೀರು, ಜಯನ್ನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಜಯನ್ನು ಯಾವ ಕ್ಷೇತ್ರಕ್ಕಾದ್ರೂ ಕರೀರಿ, ಬಂದು ನಾನು ಆಣೆ ಪ್ರಮಾಣ ಮಾಡ್ತೀನಿ ಅಂತ ನಮ್ಮ ಪವರ್ ಟಿವಿ ಪ್ರತಿನಿಧಿ ಮುಂದೆ ಬಂದು ಏನು ಇವನು ದೊಡ್ಡ ಇದು ಅಂತ ಪೋಸ್ಟ್ ಕೊಡ್ತಾ ಇದ್ದ. ಸುಳ್ಳನ್ನ ಯಾಕ್ರಿ ಸತ್ಯ ಮಾಡ್ತೀರಾ ಅಂತ ಬಂದ್ ಹೇಳಪ್ಪ ನಿನ್ ಸುಳ್ಳನ್ನ ಇವಾಗ, ಅಥವಾ ನಿನ್ ಸತ್ಯನ. ಜಯನ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿಗೆ ಹೋಗಿದ್ಯಾ, ನೀನ್ ಎಲ್ಲಿದ್ರು ಬಿಡೋದಿಲ್ಲ, ಅದನ್ನಂತೂ ತಿಳ್ಕೊಂಡ್ಬಿಡು. ಯಾಕೆಂದ್ರೆ ಕರ್ನಾಟಕ ಪೊಲೀಸರಿಗೆ ಅಷ್ಟು ಎಫಿಷಿಯನ್ಸಿ ಇದೆ. ಕೂತ್ಕೊಂಡು ಸ್ಟುಡಿಯೋಗ್ ಬಾ ಅಂತಂದ್ರೆ ಸ್ಟುಡಿಯೋಗ್ ಬರಲ್ಲ, ಯಾವ ಕ್ಷೇತ್ರಕ್ಕಾದ್ರೂ ಕರೀರಿ, ಬಂದು ನಾನು ಆಣೆ ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಈಗ ತೋರ್ಸು ನಿನ್ನ ಆಣೆ ಪ್ರಮಾಣ ಏನು ಅನ್ನೋದನ್ನ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಯಾಕೆ ಹೋಗಿದ್ಯಾ? ಇವಾಗ ಗ್ರಹಗತಿಗಳು ಏನೇನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಜಯನ್. ಅವನಿಗೂ ಸಂಕಷ್ಟ ಕಾದಿದೆ, ಒದ್ದೆಳ್ಕೊಂಡು ಬರ್ತಾರೆ. ಧರ್ಮಸ್ಥಳದ ಬುರುಡೆ ಚಿನ್ನಯ್ಯ ಈಗ ಎಸ್ಐಟಿ ಕಸ್ಟಡಿಯಲ್ಲಿ. ಇದರಿಂದ ಯಾರ್ಯಾರಿದ್ದಾರೆ, ಏನಕ್ಕೆ ಈ ಷಡ್ಯಂತ್ರ ರೂಪಿಸಿದ್ರು, ಇದ್ರ ಉದ್ದೇಶ ಏನು, ಬರೀ ದುರುದ್ದೇಶನ, ವೈಯಕ್ತಿಕ ದ್ವೇಷನ, ಏನು ಎತ್ತ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ಬಾಯಿ ಬಿಡಿಸ್ತಾರೆ. 10 ದಿನ ವಿಚಾರಣೆ, ಮತ್ತಷ್ಟು ಸತ್ಯ ಹೊರಬರೋ ಸಾಧ್ಯತೆ ಇದೆ. ಇಡೀ ಕರ್ನಾಟಕ ಕೇಳ್ತಾ ಇತ್ತು ರೀ ಇದು ಸತ್ಯ ಹೊರಗಡೆ ಬರಬೇಕು ಅಂತ. ಇಡೀ ಧರ್ಮಸ್ಥಳದ ಭಕ್ತಾದಿಗಳು ಕೇಳ್ತಾ ಇದ್ರು ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ. ಬೇರೆ ಬೇರೆ ದೇಶದ ಚಾನೆಲ್ಗಳು ಇದನ್ನ ಸುದ್ದಿ ಮಾಡ್ತಾ ಇತ್ತು. ಕರ್ನಾಟಕದ ಮಾನ ಮರ್ಯಾದೆಯನ್ನ ಹರಾಜು ಹಾಕ್ಬಿಟ್ಟಿದ್ರು ಈ ನೀಚರು, ಈ ಕುತಂತ್ರಿಗಳು. ಇವ್ರ ಭಾಷಣಗಳನ್ನು ಕೇಳಿ ಅಲ್ಲೇ ಯಾರಾದ್ರೂ ಕಾಲಲ್ಲಿರೋ ತಗೊಂಡು ಅವತ್ತೇ ಹೊಡೆದಿದ್ರೆ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ಇವ್ರುಗಳು. ಈಗ 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ.